ಯಕ್ಷಗಾನಕ್ಕೆ ಸಂಬಂಧಿಸಿದ ಒಂದು ಸಣ್ಣ ಕಾರ್ಟೂನ್ ವಿಡಿಯೋ ಇಲ್ಲಿದೆ ನೋಡಿ. ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈ ಸಣ್ಣ ಕಥೆ ಸಂಪೂರ್ಣ ಕಾಲ್ಪನಿಕ. ಯಾರನ್ನೂ ನಿಂದಿಸುವ ಅಥವಾ ನೋವುಂಟು ಮಾಡುವ ಉದ್ದೇಶ ಇಲ್ಲ. ಯಾವುದೇ ಸಾಮ್ಯತೆ ಯಾದೃಚ್ಛಿಕ. ಸಂಜು, ಬೇಗ ಮಲ್ಗು, ನಾಳೆ ಶಾಲೆ ಉಂಟಲ್ಲ. ಓ, ಸುದ್ದಿ ಇಲ್ಲ, ಒಳ್ಳೇದಾಯ್ತು. ತಾರಾ, ಬಾಗಿಲ್ ತೆಗಿ. ತಾರಾ, ಬಂದೆ. ಏನಿಷ್ಟು ಬೇಗ ಬಂದ್ರಿ? ನಾನು ಅನ್ನ ಇಟ್ಟಿದ್ದೇನೆ ಒಲೆಯಲ್ಲಿ, ಬರ್ತೇನೆ ತಡೀರಿ. ಇವತ್ ಕೂಡ ಕವರ್ ಇಲ್ಲ. ಹಣಕ್ಕೆ ಎಂತ ಮಾಡುದು? ಸಂಜು ಸ್ಕೂಲ್ ಫೀಸ್ ಕೂಡ ಕಟ್ಟಬೇಕು. ಮಳೆ ಅಂದ್ರೆ ಮಳೆ, ಆಟ ನಿಲ್ಲುವ ಯೋಚನೆ ಆಗ್ತಾ ಇತ್ತು. ಹೌದಾ? ಅಯ್ಯೋ, ಇವತ್ತಿನ ಕವರ್ ಸಿಕ್ಕಿತಾ ಕೇಳಿದ್ದು? ಅದಕ್ಕೂ ನೀವು ಮಾತಾಡುದಿಲ್ಲ. ಇನ್ನು ಮಳೆಗಾಲ ಶುರುವಾಯ್ತಲ್ಲ. ಇವರು ಯಾವಾಗ್ಲೂ ಹೀಗೆ. ಊಟ ಆಯ್ತಾ ಕೇಳಿದ್ರೆ ಮುಂಡಾಸು 30 ಮೊಳ ಅಂತಾರೆ. ಸಂಜು, ಏಳು ಬೇಗ, ಬೆಳಗಾಯ್ತು. ಪಾಪಪ್ಪ ಚಂದ ಮಲಗ್ಲಿ. ಅಪ್ಪನಿಗೆ ಸಿಕ್ಕಿದ ಸನ್ಮಾನಗಳು, ಪ್ರಶಸ್ತಿಗಳು. ಸಂಜು, ಅಮ್ಮ ಬಂದೆ. ನಿಧಾನವಾಗಿ ಹೋಗು. ಇವತ್ತು ನಮ್ಮ ಊರಲ್ಲಿ ಅಪ್ಪನವರ ಆಟ. ತಾರಾ ಆಟಕ್ಕೆ ಹೊರಟೆ. ದೇವ್ರೆ, ಇವತ್ತು ಮಳೆ ಬರದೇ ಇರ್ಲಿ. ಅಪ್ಪ ಹೊರಟ್ರಾ? ನಾನು ಬರ್ತೇನೆ. ನನ್ ಕೂಡ ಇವತ್ತು ಆಟ ನೋಡ್ಬೇಕು. ಚೌಕಿಗ್ ಬರ್ಬೇಕು, ವೇಷ ಹಾಕುದ್ ನೋಡ್ಲಿಕ್ಕೆ. ಬೇಡ, ನಿಂಗಿದೇ ಆಯ್ತು. ಅಪ್ಪ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ? ನನ್ನನ್ನು ಆಟಕ್ಕೆ ಕರ್ಕೊಂಡು ಹೋಗುದಿಲ್ಲ, ನನಗೆ ಯಕ್ಷಗಾನ ಹೇಳ್ಕೊಡ್ದಿಲ್ಲ. ನನಗೂ ಆಟ ನೋಡ್ಬೇಕು, ನಾನು ವೇಷ ಮಾಡ್ಬೇಕು. ಎಷ್ಟು ವರ್ಷ ಆದ್ರೂ ಆಟದ ಹುಚ್ಚು ಇಳಿಯುವುದೇ ಇಲ್ಲ. ಸ್ಟೋರ್ ರೂಮ್ಗೆ ಹೋಗ್ತೇನೆ. ಇದರಲ್ಲಿ ಆಟಕ್ಕೆ ಸಂಬಂಧಿಸಿದ್ದು ಎಂತಾದ್ರಿರ್ಬೋದು. ವಾ ಅಪ್ಪ, ನಂಗೂ ಯಕ್ಷಗಾನ ವೇಷ ಮಾಡ್ಬೇಕು, ಕಲ್ಸಿ. ಮುಚ್ಚು ಬಾಯಿ, ಒಮ್ಮೆ ಹೇಳಿದ್ರೆ ಅರ್ಥ ಆಗ್ಬೇಕು. ಈ ರಂಗ ಹುಡುಗೀರ್ಗಲ್ಲ. ಆಟ ಆಟ. ನನ್ನ ಚೌಕಿ ತುಂಬಾ ಚಂದ. ನನ್ನ ರಂಗಸ್ಥಳ. ಆಹಾ, ಎಷ್ಟು ಆನಂದ. ನನ್ನ ಬಣ್ಣಗಳು ಎಷ್ಟು ಸೊಗಸಾಗಿದೆ. ನಾನು ಆಟ ನೋಡ್ತಾ ಇದ್ದೇನೆ. ಸಂತೋಷವಾಗಿ ಇವ್ರ ಹಾಗೆ ಕುಣಿಬೇಕು. ಕನ್ನಡಿಯಲ್ಲಿ ನಾನೇ ನನ್ನ ಸ್ತ್ರೀ ವೇಷ. ಇದೆಂತ ಕನಸು? ಹೀಗೆ ಕನ್ಸ್ ಬರ್ತಾ ಇತ್ತು. ನಂತರ ಅಮ್ಮನತ್ರ ಹೇಳ್ದೆ. ಹೌದಾ? ಆವಾಗ ಅಮ್ಮ ಏನ್ ಮಾಡಿದ್ರು? ಅಮ್ಮ ಅಪ್ಪ ಆಟಕ್ಕೆ ಹೋಗ್ತಾ ಇದ್ದಾಗ ನನ್ನನ್ನು ಬೇರೆ ಆಟಗಳಿಗೆ ಕರ್ಕೊಂಡು ಹೋಗ್ತಾ ಇದ್ರು. ಮತ್ತೆ ಆಟ ನೋಡಿಯೇ ಹೆಜ್ಜೆಗಳನ್ನು ಕಲಿತೆ. ನಾನು ಮನೆಯಲ್ಲಿ ಕುಣಿಯುವುದು ನೋಡಿ ಅಪ್ಪನಿಗೆ ಆಶ್ಚರ್ಯ ಆಗಿತ್ತು. 1-2 ಸಲ ಬೈದ್ರು. ಮತ್ತೆ ನಾನು ಟೇಪ್ ರೆಕಾರ್ಡರ್ನಲ್ಲಿ ಪದ್ಯ ಇಟ್ಟು ಶಾಲೆಯಲ್ಲಿ ಯಕ್ಷಗಾನ ನೃತ್ಯ ಪ್ರದರ್ಶನ ಕೊಟ್ಟೆ. ಓ, ಅಪ್ಪ ಬೈಲಿಲ್ವಾ? ಎಲ್ಲರೂ ನನ್ನನ್ನು ಹೊಗಳುವಾಗ ಅಪ್ಪನಿಗೂ ಸಂತೋಷ ಆಯಿತು. ಒಮ್ಮೊಮ್ಮೆ ತುಂಬಾ ಭಯ ಆಗ್ತಿತ್ತು, ಹುಚ್ಚು ಹಿಡಿಬೋದಂತ. ಇದು ಸಾಧನೆಯ ಹುಚ್ಚು. ಸಂಜನಂತಹ ಹೆಣ್ಮಕ್ಕಳು ನಮ್ಮ ಮನೆಯಲ್ಲೂ ಇರಬಹುದು. ಅವರಿಗೆ ಯಕ್ಷಾಸಕ್ತಿಯನ್ನು ಬೆಳೆಸಿ. ಚೌಕಿಯಿಂದ ನಮ್ಮ ಮಕ್ಕಳನ್ನು ದೂರವಿಡಬೇಕು ಎಂಬ ಯೋಚನೆ ಹಲವು ಹೆತ್ತವರಲ್ಲಿರಬಹುದು. ಯೋಚನೆ ಸರಿಯೇ, ಆದರೆ ಮಕ್ಕಳನ್ನು ಕಲಾವಿದರ ಅಭಿಮಾನಿಯಾಗಿ ಅಲ್ಲ, ಕಲೆಯ ಅಭಿಮಾನಿಯಾಗಿ ಬೆಳೆಸಿ ನೋಡಿ. ಆಗ ಅವರ ಯಕ್ಷಗಾನದ ಹುಚ್ಚು ಅವರ ಸಾಧನೆಗೆ ಅಡಿಪಾಯವಾಗುವುದರಲ್ಲಿ ಸಂದೇಹವೇ ಇಲ್ಲ. ಯಕ್ಷಗಾನಂ ಗೆಲ್ಗೆ, ಸಿರಿಗನ್ನಡಂ ಗೆಲ್ಗೆ.